ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಅವರೆಬೇಳೆ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅವರೆಕಾಳನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಅದನ್ನು ಇಟ್ಕಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ 1 ಕಪ್ ಅವರೆಬೇಳೆನ ಚೆನ್ನಾಗಿ ಕಾದಿರೋ ಎಣ್ಣೆಲಿ ಹಾಕಿ ಕರ್ಕೊಳ್ತಾ ಇದ್ದೀನಿ. ಯಾವುದೇ ಪ್ಯಾಕೆಟ್ ಎಣ್ಣೆನ ನಾನಿಲ್ಲಿ ಬಳಸ್ತಾ ಇಲ್ಲ, ಬದಲಾಗಿ ಗಾಣದೆಣ್ಣೆ ಬಳಸ್ತಾ ಇದ್ದೀನಿ. ಈ ಗಾಣದೆಣ್ಣೆಗೆ ನಾವು ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜ ಎರಡನ್ನೂ ಹಾಕಿ ಎಣ್ಣೆ ಮಾಡಿಸಿಟ್ಕೊಂಡಿದ್ದೀವಿ. ಆದ್ದರಿಂದ ಸ್ವಲ್ಪ ನೊರೆ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಹೊರಗಡೆಯಿಂದ ಪ್ಯಾಕೆಟ್ ಎಣ್ಣೆ ತೊಗೊಂಬಂದು ಮಾಡಿದ್ರೆ ಈ ಥರ ನೊರೆ ಎಲ್ಲ ಬರಲ್ಲ. ಅವರೆಬೇಳೆ ಹಸಿ ಇರೋದ್ರಿಂದ ಪಾತ್ರೆಗೆ ಹೋಗಿ ಅಂಟ್ಕೊಂಡ್ಬಿಡೋ ಚಾನ್ಸ್ ಇರುತ್ತೆ. ಆದ್ದರಿಂದ ಆವಾಗವಾಗ ಸ್ವಲ್ಪ ಕೈ ಆಡಿಸ್ತಾ ಇರಿ. ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ನಾರ್ಮಲಾಗಿ ಸನ್ಪ್ಯೂರ್ ಆಯಿಲಿಂದ ಮಾಡಿದಾಗ ಕಾಳು ಬೆಂದಿದ್ದಾದಮೇಲೆ ತೇಲಕ್ಕೆ ಶುರು ಆಗುತ್ತೆ ಮತ್ತು ಸೌಂಡು ಕಡಿಮೆ ಆಗುತ್ತೆ. ಆವಾಗ ನಾವು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಕಾಳು ಬೆಂದಿದೆ ಅಂತ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ನೊರೆ ಜಾಸ್ತಿ ಆಯಿತು. ಕಾಳು ಅಷ್ಟೇ ಬೇಗ ಬೇಯೋದು ಗೊತ್ತಾಗ್ತಿರ್ಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕೈ ಆಡಿಸ್ತಾನೇ ಇದ್ದೆ. ಹೈ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡೋದ್ರಿಂದ ಕಾಳುಗಳೆಲ್ಲ ಬೇಗ ಫ್ರೈ ಆಗಿಬಿಡತ್ತೆ. ಕಾಳಿನಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿದ್ದಾದಮೇಲೆ ತುಂಬ ಕ್ರಿಸ್ಪಾಗಿ ಸೌಂಡು ಬರುತ್ತೆ, ನೀವಿಲ್ಲಿ ಕೇಳಿಸ್ಕೋಬೋದು. ಅವರೆಕಾಳು ಸೀಸನಲ್ಲಂತೂ ಮಿಸ್ ಮಾಡದೆ ಒಂದು ಸಲ ನೀವು ಮಾಡ್ಕೊಂಡು ನೋಡಿ, ಮತ್ತೆ ಮತ್ತೆ ನಿಮಗೆ ಬೇಕಂತೀರ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ನಾರ್ಮಲಾಗಿ ಚಿತ್ರಾನ್ನಕ್ಕೆಲ್ಲ ಫ್ರೈ ಮಾಡ್ತಿರ್ತೀರಲ್ಲ, ಹಾಗೆ ಫ್ರೈ ಮಾಡಿಕೊಂಡು ಆ ಕಾಳು ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ನೊರೆ ಇರೋದ್ರಿಂದ ತೆಗಿಯುವಾಗ ನಿಮಗೆ ಎಣ್ಣೆ ಇಷ್ಟೊಂದು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅನಿಸುತ್ತೆ. ಬಟ್ ತೆಗೆದಿದ್ದಾದಮೇಲೆ ತುಂಬ ಡ್ರೈ ಥರ ಅನ್ನಿಸ್ತಾ ಇದೆ, ಎಣ್ಣೆ ಚೂರು ಕಾಣಿಸ್ತಿಲ್ಲ. ಅದೇ ರೀತಿ ನಾನಿವಾಗ 1 ಕಪ್ ಹುರಿಗಡಲೆನ ತೊಗೊಳ್ತಾ ಇದ್ದೀನಿ. ಹುರಿಗಡಲೆನ ಜಾಸ್ತಿ ಫ್ರೈ ಮಾಡೋದೇ ಬೇಕಾಗಿಲ್ಲ, ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಾಕಿದ್ದು 1-2 ಸೆಕೆಂಡ್ಗೆ ಕಲರ್ ಚೇಂಜ್ ಆಯಿತು. ಇದನ್ನು ಸ್ವಲ್ಪ ಬೇಗ ತೆಕ್ಕೊಳ್ಳಿ, ಇಲ್ಲ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ, ಆಮೇಲೆ ಟೇಸ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ ನಾನು ಇದಕ್ಕೆ ಇಲ್ಲಿ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ಬಟ್ಟೆಯಲ್ಲಿ ಹಾಕಿ ನೀರಿನಂಶ ಎಲ್ಲ ತೆಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಅವರೆಬೇಳೆ ಥರನೇ ಹೈ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಅಷ್ಟೇ ನೆನೆಸಿರೋದ್ರಿಂದ ಹಾಕಿದ ತಕ್ಷಣ ಪಾತ್ರೆಗೆ ಅಂಟೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಹಾಕಿಬಿಟ್ಟು ಸುಮ್ಮನೆ ನಿಂತ್ಕೊಂಡು ಬಿಡಬೇಡಿ, ಅವಾಗವಾಗ ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕು. ನಾನಿಲ್ಲಿ ಒಂದು ದೊಡ್ಡ ಕಪ್ನಾಗೋಷ್ಟು ಕಡಲೆಬೇಳೆನ ನೆನೆಸ್ಕೊಂಡಿದ್ದೆ. ಸೊ ಅದು ನೆಂದಿದ್ದಾದಮೇಲೆ 2 ಕಪ್ ಆಗೋಷ್ಟು ಆಗಿದೆ. ಹಾಗಾಗಿ ನಾನು 2 ಸಲ ಹಾಕಿ ಕರ್ಕೊಳ್ತಾ ಇದ್ದೀನಿ. ಇಲ್ಲಪ್ಪ ನಮಗೆ ಟೈಮ್ ಇಲ್ಲ, ನಮಗೆ ಬೇಗ ಬೇಗ ಕೆಲಸ ಆಗಬೇಕು ಅಂದರೆ ನೀವು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಕರಿಬೇಕು. ನಾನಂತೂ ಅವರೆಕಾಯಿ ಸೀಸನ್ನಲ್ಲಿ ಮಿಸ್ ಮಾಡದೆ ಈ ಮಿಕ್ಸ್ಚರ್ ಅಂತೂ ಮಾಡೇ ಮಾಡ್ತೀನಿ. ಸಂಜೆ ಟೈಮ್ನಲ್ಲಿ ಅಥವಾ ಮಳೆ ಬರ್ತಿರುವಾಗ ಟೀ ಜೊತೆ ಅಥವಾ ಕಾಫಿ ಜೊತೆ ಸೂಪರಾಗಿರೋ ಸ್ನ್ಯಾಕ್ ಇದಾಗಿರುತ್ತೆ. ನೀವು ಅಷ್ಟೇ ಅವರೆಕಾಯಿ ಸೀಸನ್ನಲ್ಲಿ ಮಿಸ್ ಮಾಡದೆ ಈ ರೀತಿ ಮಾಡಿಟ್ಕೊಳ್ಳಿ, ಸೂಪರ್ ರುಚಿಯಾಗಿರುತ್ತೆ ಮತ್ತು ಮನೆಯವರು ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ನಾನಿಲ್ಲಿ ಹೆಸರು ಬೇಳೆನ ಆಲ್ರೆಡಿ ನೆನೆಸಿಟ್ಟಿದ್ದೆ. ಸೊ ಅದನ್ನು ಇವಾಗ 1 ಕಪ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ನನಗೆ ಯಾವ್ದ್ಯಾವ್ದು ಇಷ್ಟನೋ ಆ ಕಾಳುಗಳನ್ನ ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಸ್ರು ಕಾಳು ಇಷ್ಟ ಅಂದ್ರೂ ಹೆಸ್ರು ಕಾಳನ್ನು ನೆನೆಸಿ ನೀವು ಇದೇ ರೀತಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ಬೋದು, ಅದೂ ತುಂಬ ಚೆನ್ನಾಗಿರುತ್ತೆ. ಹೆಸ್ರು ಕಾಳು ಅಲ್ಲದೇ ಇರೋ ಕಾಬೂಲ್ ಚೆನ್ನೂ ಅಷ್ಟೇ ನೆನೆಸಿ ಈ ರೀತಿ ಫ್ರೈ ಮಾಡೋದ್ರಿಂದ ಸೂಪರ್ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ಅಂತ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮೂರನ್ನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಅದ್ರ ಜೊತೆನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದನ್ನು ಹಾಕಲೇಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ಯಾವ್ದು ಇಷ್ಟ ಕಾಳುಗಳು ಅದನ್ನು ಮಾತ್ರ ಆ್ಯಡ್ ಮಾಡಿಕೊಂಡು ನೀವು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಬಟ್ ಅವರೆಬೇಳೆನ ಸ್ಕಿಪ್ ಮಾಡದೆ ಹಾಕಿ. ನಾನಿಲ್ಲಿ ಎಕ್ಸ್ಟ್ರಾ ಆಯಿಲ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಟಿಶ್ಯೂ ಪೇಪರ್ನಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಾಳು ನೀವೇ ನೋಡ್ಬೋದು ಕಂಪ್ಲೀಟಾಗಿ ಸ್ವಲ್ಪ ಡ್ರೈ ಥರನೇ ಇದೆ, ಆಯಿಲ್ ಜಾಸ್ತಿ ಇಲ್ಲ. ನಾನಿಲ್ಲಿ ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಜಜ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿ ಆ ಕಾಳು ಜೊತೆನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ನೀವು ತಿನ್ನಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಎಲ್ಲರೂ ಬೆಳ್ಳುಳ್ಳಿ ತಿಂತೀವಿ ಮತ್ತು ಅದು ರೋಸ್ಟ್ ಆಗಿರೋದ್ರಿಂದ ಸಖತ್ತಾಗಿರುತ್ತೆ ಬೆಳ್ಳುಳ್ಳಿ ತಿನ್ನೋದಕ್ಕೆ. ಕಾಳುಗಳೆಲ್ಲ ಫ್ರೈ ಆಗಿದ್ದಾದಮೇಲೆ ಉಪ್ಪು ಖಾರ ಹಾಕದೇ ಇದ್ದರೆ ಹೇಗೆ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಕಡಿಮೆ ಬೇಕಿದ್ದವ್ರು ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಚಿಲ್ಲಿ ಪೌಡ್ರನ್ನ ಜಾಸ್ತಿ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ನೀವು ಹತ್ತತ್ರ 15 ಡೇಸ್ ಟು 1 ಮಂತ್ ಆರಾಮಾಗಿ ತಿನ್ಬೋದು. ಹೊರ್ಗಡೆಯಿಂದ ನಾವು ಜಾಸ್ತಿ ದುಡ್ಡು ಕೊಟ್ಟು ಬೇಕ್ರಿಯಿಂದ ತಂದ್ರೂ ಈ ರೀತಿ ಟೇಸ್ಟು ಬರಲ್ಲ ಮತ್ತು ಜಾಸ್ತಿ ದಿನ ಇಡೋದಕ್ಕೂ ಆಗಲ್ಲ. ಒಂದು ಸಲ ಮಾಡಿ ನೋಡಿ. ಎಲ್ಲ ಸೀಸನಲ್ಲೂ ಅವರೆಕಾಯಿ ಸಿಗಲ್ಲ, ಆದ್ದರಿಂದ ನೀವು ಅವರೆಕಾಯಿ ಸೀಸನಲ್ಲಿ ಈ ರೀತಿ ಒಂದು ಸಲ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇನ್ ಕೇಸ್ ಅವರೆಕಾಯಿ ಸೀಸನ್ನಲ್ಲಿ ನಾನು ಮಾಡೋಕ್ಕಾಗಲಿಲ್ಲ ಅಂದ್ರೂ ನೀವು ಅವರೆಕಾಯಿನ ಸ್ಕಿಪ್ ಮಾಡಿ ಬೇರೆ ಯಾವ್ಯಾವ ಕಾಳುಗಳನ್ನ ನಾನು ತೋರಿಸಿದ್ದೀನೋ ಅದನ್ನು ಮಾತ್ರ ಹಾಕಿ ನೀವು ಮಾಡಿಟ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.